ಕಾಂಗ್ರೆಸ್ನಲ್ಲಿ ಸ್ಟೇಜ್ ಮೇಲೆ ಕೂತವರೆಲ್ಲ ಲೀಡರ್ ಅಂತ ತಿಳಿದುಕೊಳ್ಳಬೇಡಿ. ಬೂತ್ ಮಟ್ಟದಲ್ಲಿ ಹೊಡೆದಾಡಿ ಕೆಲಸ ಮಾಡುವವರು ಲೀಡರ್ಗಳು. ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಅದು ಸಂಸ್ಥಾಪನಾ ದಿನಾಚರಣೆ. ಅವರು ಹೇಳಿದ್ದಾರೆ, ವೇದಿಕೆ ಮೇಲೆ ಕುಳಿತುಕೊಂಡು ಭಾಷಣ ಮಾಡುವಂಥವರು ಲೀಡರ್ ಅಲ್ಲ, ನಾನು ವೇದಿಕೆ ಮೇಲೆ ನಿಂತು ಭಾಷಣ ಮಾಡಿ ಲೀಡರ್ ಆಗಿಲ್ಲ ಅಂತ ಮೊನ್ನೆ ಹೇಳಿದ್ರು. ಅದಕ್ಕೆ ಪೂರಕದ ರೀತಿಯಲ್ಲಿ ಇವತ್ತು ಮಾತನಾಡಿದ್ದಾರೆ. ಸೇವಾದಳ ಅಂದರೆ ಬಾಗಿಲು ತೆಗೆಯೋದು, ಬಾವುಟ ಕಟ್ಟೋದಲ್ಲ, ಅವರಲ್ಲೂ ನಾಯಕತ್ವ ಗುಣವಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸ್ಟೇಜ್ ಮೇಲೆ ಕೂತವ್ರು ಮಾತ್ರ ಲೀಡರ್ ಅನ್ಕೊಳಕ್ ಹೋಗ್ಬೇಡಿ. ನಾನು ಅವರೇ ಲೀಡರ್ ಅನ್ನೋದಿಲ್ಲ. ಅವ್ರಕಿನ್ನ ಯಾರು ಬೂತಲ್ಲಿ ಕೂತ್ಕೊಂಡು ಬೂತಲ್ಲಿ ಬಡ್ದಾಡ್ಕೊಂಡು ಕೆಳಗಡೆ ಕೂತಿರ್ತಾರೆ ಅವ್ರು ಇಂಪಾರ್ಟೆಂಟ್ ಲೀಡರ್ ಅಂತ. ಯಾಕಂದ್ರೆ ಸ್ಟೇಜ್ ಅಲ್ಲಿ ಜನ ಇಲ್ಲೇ ಹೋದ್ರು ನಡೀತದೆ. ಸ್ಟೇಜ್ ಕೆಳಗಡೆ ಕೇಳಂತ ಜನ ಇದ್ರೆ ಮಾತ್ರ ಯಾವ್ದಾದ್ರು ಒಂದು ಸಭೆಗೆ ಗೌರವ ಸಿಗ್ತದೆ. ಇವತ್ತು ಸೇವಾದಳ ಅಂದ್ರೆ ಸೇವೆ ಮಾಡೋಂಥದ್ದು. ಸೇವಾದಳ ಅಂದ್ರೆ ಬಾಕ್ಲು ತೆಗೆಯೋದು, ಬಾವುಟ ಕಟ್ಟೋದು ಇಷ್ಟು ಮಾತ್ರ ಅಲ್ಲ, ಅವರಲ್ಲೂ ಕೂಡ ನಾಯಕತ್ವ ಇದೆ. ಅವರು ಕೂಡ ನಾಯಕರು ಅನ್ನೋದಕ್ಕೆ ಇವತ್ತು ಜವಾಹರ್ಲಾಲ್ ನೆಹರುವಿಂದ ಹಿಡಿದು ಸೋನಿಯಾ ಗಾಂಧಿ ಅವರವರೆಗೂ ಅಧ್ಯಕ್ಷ ಆದಾಗ ಇದನ್ನ ನಡೆಸ್ಕೊಂಡು ಆ ಪದ್ಧತಿಯನ್ನ ನಾವು ಬಂದಿದ್ದೇವೆ. ಕಾಂಗ್ರೆಸ್ ಅಲ್ಲಿ ಸ್ಟೇಜ್ ಮೇಲೆ ಕೂತವ್ರು ಮಾತ್ರ ಲೀಡರ್ ಅನ್ಕೊಳಕ್ ಹೋಗ್ಬೇಡಿ. ನಾನು ಅವರೇ ಲೀಡರ್ ಅನ್ನೋದಿಲ್ಲ. ಅವ್ರಕಿನ್ನ ಯಾರು ಬೂತಲ್ಲಿ ಕೂತ್ಕೊಂಡು ಬೂತಲ್ಲಿ ಬಡ್ದಾಡ್ಕೊಂಡು ಕೆಳಗಡೆ ಕೂತಿರ್ತಾರೆ ಅವ್ರು ಇಂಪಾರ್ಟೆಂಟ್ ಲೀಡರ್ ಅಂತ. ಯಾಕಂದ್ರೆ ಸ್ಟೇಜ್ ಅಲ್ಲಿ ಜನ ಇಲ್ಲೇ ಹೋದ್ರು ನಡೀತದೆ. ಸ್ಟೇಜ್ ಕೆಳಗಡೆ ಕೇಳಂತ ಜನ ಇದ್ರೆ ಮಾತ್ರ ಯಾವ್ದಾದ್ರು ಒಂದು ಸಭೆಗೆ ಗೌರವ ಸಿಗ್ತದೆ. ಇವತ್ತು ಸೇವಾದಳ ಅಂದ್ರೆ ಸೇವೆ ಮಾಡೋಂಥದ್ದು. ಸೇವಾದಳ ಅಂದ್ರೆ ಬಾಕ್ಲು ತೆಗೆಯೋದು, ಬಾವುಟ ಕಟ್ಟೋದು. ನಾನು ಸ್ಕೂಟರ್ ತೆಗೆದುಕೊಳ್ಳಬೇಕಾದ್ರೆ ಯಾರೂ ಸಾಲ ಕೊಡಲಿಲ್ಲ, ಬ್ಯಾಂಕ್ಗೆ ಹೋದಾಗ ಗ್ಯಾರಂಟಿ ಕೊಡು ಅಂತ ಹೇಳಿದ್ರು. ಆಮೇಲೆ ಸೇಠ್ ಹತ್ರ ಸಾಲ ತೆಗೆದುಕೊಂಡು ಸ್ಕೂಟರ್ ಖರೀದಿ ಮಾಡಿದ್ದೆ. ಈಗ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ತಿಪ್ಪರ್ಲಾಗ ಹಾಕಿದ್ರು ಯಾವ ಸರ್ಕಾರವೂ ಇದನ್ನು ತೆಗೆಯೋಕೆ ಆಗೋದಿಲ್ಲ. ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಡಿಕೆಶಿ ಮಾತನಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಪ್ರಧಾನಿ ಮೋದಿ ಟೀಕೆ ಮಾಡಿದ್ರು. ಬಳಿಕ ಅವರೇ ಮಧ್ಯಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ಘೋಷಣೆ ಮಾಡಿದ್ದಾರೆ ಗ್ಯಾರಂಟಿಗಳನ್ನು. ಗ್ಯಾರಂಟಿ ಯೋಜನೆಗಳು ದೇಶದಲ್ಲೇ ಮಾದರಿ ಅಂತ ಹೇಳಿದ್ದಾರೆ ಡಿಕೆಶಿ. ಯಾರು ಬ್ಯಾಂಕ್ಗಳಿಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ನಾನೇ ಒಂದು ಕಾಲೇಜಲ್ಲಿದ್ದೆ, ಒಂದು ಸ್ಕೂಟರ್ ತಗೋಬೇಕಾಯ್ತು 5,000 ರೂಪಾಯಿಗೆ. ನನಗೆ ಯಾರು ಬ್ಯಾಂಕವ್ರು ಸಾಲ ಕೊಡ್ತಿರ್ಲಿಲ್ಲ. ಅನುಕೂಲ ಇದ್ರು ಕೂಡ ನೀನ್ ಆಸ್ತಿ ಕೊಡು, ಯಾರು ಗ್ಯಾರಂಟಿ ಕೊಡು, ಇವೆಲ್ಲ ಕೂಡ ಇತ್ತು. ಕೊನೆಗೆ ಹೋಗಿ ಯಾವ್ದೋ ಸೇಟ್ ಹತ್ರ ತೆಗೆದುಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಈಗ ನಾನು ಅಧ್ಯಕ್ಷರಾದ್ಮೇಲೆ ನಾನು, ಸಿದ್ದರಾಮಯ್ಯನವರು, ಸುರ್ಜೇವಾಲಾ ಅವರು ನಾವೆಲ್ಲ ಮಾತಾಡಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಮಾರ್ಗದರ್ಶನದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಅದನ್ನ ಹೇಳ್ತಾ ಇದೀನಿ ಕೇಳಿ. ಏನ್ ಮಾಡಿದ್ರು ತಿಪ್ಪರ್ ಲಾಗ ಹಾಕ್ಲಿ, ಯಾವ ಸರ್ಕಾರಗಳು ಕೂಡ ಅದನ್ನ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ಪ್ರೈಮ್ ಮಿನಿಸ್ಟರ್ ಏನ್ ಬರ್ದಾಗೋಯ್ತು, ಖಾಲಿ ಆಗೋಯ್ತು ಅಂತ ನಮ್ಮ ಬಂದ 5 ಗ್ಯಾರಂಟಿ ಕೊಟ್ಟ ತಕ್ಷಣ ಟೀಕೆ ಮಾಡಿದ್ರು. ಅದೇ ಇದನ್ನ ಮಧ್ಯಪ್ರದೇಶ ಎಲೆಕ್ಷನ್ ಬಂದ ತಕ್ಷಣ ಅಲ್ಲಿ ಅವರೇ ಶುರು ಮಾಡ್ಬೇಕಾದಂತ ಪರಿಸ್ಥಿತಿ ಬಂತು. ಕೊನೆಗೆ ಮಹಾರಾಷ್ಟ್ರ ಬಂತು, ಬೇರೆ ಬೇರೆ ರಾಜ್ಯದಲ್ಲಿ ಬಂತು. ಕೊನೆಗೆ ಬಿಹಾರ್ ಅಲ್ಲಿ ಒಂದು 10,000 ರೂಪಾಯಿನ 1 ತಿಂಗಳು ಮುಂಚಿತಾಗೆ ಅವ್ರ ಅಕೌಂಟ್ಗೆ ಹಾಕುವಂತ ಒಂದು ಸಂದರ್ಭ ಬಂತು. ಅಂದ್ರೆ ನಾವ್ ಯಾಕದನ್ನ ಮಾಡಿದ್ದು? ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ. ಇದನ್ನ ಸರಿ ಮಾಡ್ಬೇಕು ಅಂತೇಳಿ ಈ ಗ್ಯಾಸ್ 400 ರೂಪಾಯಿ ಇದ್ದಿದ್ದು 1,000 ರೂಪಾಯಿ ಆಯ್ತು, ಪೆಟ್ರೋಲ್ ಜಾಸ್ತಿ ಆಯ್ತು, ಡೀಸೆಲ್ ಜಾಸ್ತಿ ಆಯ್ತು, ಎಲ್ಲ ಪದಾರ್ಥಗಳ ಬೆಲೆ ಕೂಡ ಈ ಸಂದರ್ಭದಲ್ಲಿ ಜಾಸ್ತಿ ಆಯ್ತು. ನರೇಗಾ ಬದಲಾಗಿ ರಾಮ್ಜಿ ಯೋಜನೆ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಡಿಸಿಎಂ ಡಿಕೆಶಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನರೇಗಾ ಯೋಜನೆ ಅಡಿ 75-25 ಅನುಪಾತ ಇತ್ತು. ಆದರೆ ರಾಮ್ಜಿ ಯೋಜನೆಯಲ್ಲಿ 60-40 ಅನುಪಾತ ಇದೆ. ಬಿಜೆಪಿ ಅಧಿಕಾರದಲ್ಲಿ ಇರುವಂಥ ರಾಜ್ಯದಲ್ಲಿ ಇದು ಜಾರಿ ಸಾಧ್ಯವಿಲ್ಲ. ಕನಕಪುರದಲ್ಲಿ ಹೆಚ್ಚು ಮನ್ರೇಗಾ ಯೋಜನೆ ಜಾರಿಯಾಗಿದೆ.
ದುಡ್ಡು ಹೊಡೆದಿದ್ದೇನೆ ಅಂತ ತನಿಖೆ ಮಾಡೋಕ್ಕೆ 10 ತಂಡ ಬಂದಿತ್ತು. ದನದ ಕೊಟ್ಟಿಗೆ, ಇಂಗುಗುಂಡಿ, ಮನೆ ನಿರ್ಮಾಣ ಹೀಗೆ 200 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಬಿಜೆಪಿಯವರು ಗಾಂಧಿ ಹೆಸರನ್ನು ತೆಗೆದುಹಾಕಲು ಹೊರಟಿದ್ದಾರೆ. ಅವರ ಪಕ್ಷ ಅಧಿಕಾರದಲ್ಲಿ ಪರ್ಮನೆಂಟ್ ಆಗಿರೋಕ್ಕೆ ಸಾಧ್ಯವಿಲ್ಲ. ಎಂಥೆಂಥ ಚಕ್ರವರ್ತಿಗಳೆಲ್ಲ ಕೂಡ ವಾಪಸ್ಸಾಗಿದ್ದಾರೆ. ಸದ್ದಾಂ ಹುಸೇನ್, ಅಲೆಕ್ಸಾಂಡರ್ ಏನಾಗಿದ್ದಾರೆ. ನಾಯಕರನ್ನು ತಯಾರು ಮಾಡಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಗಾಂಧೀಜಿಯವರ ಹೆಸರಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಎಂತಕ್ಕೋಸ್ಕರ ತಂದ್ರು? ಯಾರಿಗೆ ಇವತ್ತು ಊಟ ಇಟ್ಕೊಂಡಿರಬಾರ್ದು, ಕೂಲಿಗಾರ ಕೊಡಬೇಕು. ಯಾವ ರೀತಿ ತೀರ್ಮಾನ ಆಯ್ತು ಅಂದ್ರೆ ನಮ್ಮ ಕಾಲದಲ್ಲಿ, ಆಯ್ತಪ್ಪ ನೀ ಬೇರೆಯವನ್ ಜಮೀನಿಗೆ ಹೋಗಿ ನೀನು ಕೂಲಿ ಮಾಡ್ಕೊಳಕ್ಕಾದ್ರೆ ನಿನ್ಗೆ ಅವಮಾನ ಕಡಿಮೆ ಆಗ್ತದೆ, ನೀನು ಆಶ್ರಯ ಮನೆ ಕಟ್ಕೋತೀಯಾ, ನೀನು ಹಿಂಗು ಗುಂಡಿ ಮಾಡ್ಕೊಳ್ತೀಯಾ, ನಿನ್ನ ಜಮೀನಲ್ಲೇ ನೀನು ಕೂಲಿ ಮಾಡ್ಕೊಳ್ತೀಯಾ, ನಿನ್ನ ಜಮೀನಲ್ಲೇ ವ್ಯವಸಾಯ ಮಾಡ್ಕೊಳ್ತೀಯಾ, ಅದಕ್ಕೂ ಕೂಡ ನಾನು ಕೂಲಿ ಕೊಡ್ತೀನಿ ಅಂತೇಳಿ ಇವತ್ತು ತೀರ್ಮಾನ ಮಾಡಿ, ಇವತ್ತು ಒಂದು ಐತಿಹಾಸಿಕ ತೀರ್ಮಾನವನ್ನ ನಮ್ಮ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ, UPA ಸರ್ಕಾರ ಇದಕ್ಕೆ ಮಾಡ್ತು. ಈಗ ಅದನ್ನ ಏನ್ ಮಾಡ್ತಾರೆ, 90% ಕೇಂದ್ರ ಸರ್ಕಾರ, 10% ಅವ್ರು ಕೊಡೋದಿತ್ತು. ಕೆಲವು ಯಾವ್ದಾದ್ರು ಒಂದು ಪದಾರ್ಥಗಳಿಗೆ, ಸಿಮೆಂಟ್ಗೆ, ಕಬ್ಬಣಕ್ಕೆ 75-25 ಇತ್ತು. ಈಗ 60-40 ಸ್ಕೀಮ್ ಮಾಡಿದ್ದಾರೆ. ಆಮೇಲೆ 150 ದಿನ ಬರಗಾಲದಲ್ಲಿ ಇತ್ತು. ಬರೀ 1 ವರ್ಷ ಮಾತ್ರ ಬರಗಾಲಕ್ಕೆ ಕೊಟ್ರು. ಅದಾದ್ಮೇಲೆ ಎಲ್ಲೂ ಕೊಟ್ಟಿಲ್ಲ. ನಮ್ಮ ರಾಜ್ಯದಲ್ಲಿ ಬರಗಾಲ ಕೋವಿಡ್ ಸಂದರ್ಭದಲ್ಲೂ ಕೊಟ್ಟಿಲ್ಲ. 150 ದಿನ ಕೊಡಕ್ ಹೋಗಿಲ್ಲ. ನಾವೆಲ್ಲ ಅದನ್ನೆಲ್ಲ ಬೇಡಿಕೆಯನ್ನು ನಾವೆಲ್ಲ ಇಟ್ಟಿದ್ದು. ಇವತ್ತು ಇದನ್ನ ತಪ್ಪಿಸ್ಬೇಕು ಅಂತೇಳಿ ಇದರ ಹೆಸರು ಬದಲಾವಣೆ ಮಾಡಿಕೆ ನಾವು ಸುಮ್ಮನೆ 125 ದಿನ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ, ಮಾಧ್ಯಮದವ್ರ ಮುಂದೆ ಒಂದು ಸವಾಲು ಹೇಳ್ತಾ ಇದ್ದೀನಿ. ನಿಮ್ಮ ಬಿಜೆಪಿ ಇರುವಂತ ರಾಜ್ಯದಲ್ಲೂ ಕೂಡ ಇದನ್ನ ಅನುಷ್ಠಾನವನ್ನ ತರಲಿಕ್ಕೆ ಸಾಧ್ಯ ಇಲ್ಲ 60-40 ಸ್ಕೀಮ್ ಅಲ್ಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ